ನೀವಿನ್ನೂ ಇಲ್ಲಿಗೆ ಬಂದಿಲ್ಲ ಅಂದರೆ ಇನ್ನೂ ಎಂಜಾಯ್ ಮಾಡಿಲ್ಲ ಅಂತ ಇಲ್ಲಿ ನಡೆಯೋ ರಾತ್ರಿ ಪಬ್ಬಲ್ಲಿ DJ ಜಾತ್ರೆ ನೋಡ್ಬಿಟ್ರೆ ಸಾಲ ಮಾಡಾದ್ರೂ ವರ್ಷಕ್ಕೊಂದ್ಸರಿ ಇಲ್ಲಿಗೆ ಬರೋದಂತೂ ಗ್ಯಾರಂಟಿ. ಎಲ್ಲಪ್ಪ ಅಂತೀರಾ? ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಹೆಸರು ಗೊತ್ತಲ್ಲ, ಗುಡ್ ಲಕ್ ಕನ್ನಡಿಗ. ಬನ್ನಿ, ಇವಾಗ ನಾವಿರೋದು ಗೋವಾದ ಕಲ್ಲಂಗುಡ್ ಬೀಚಲ್ಲಿ. ಇಲ್ಲಿ ರಾತ್ರಿ ನಡೆಯೋ DJ ಸ್ವರ್ಗನ ನಾನು ನಿಮಗೆ ತೋರಿಸ್ತೀನಿ. ಮಾತ್ರ ದೇವ್ರು ಏನಂತೀರ? ಇಷ್ಟಳೆ ನಾವು ಮನ್ಸು ಒಳಗ್ ಮಾತ್ರ ದೇವ್ರು ಏನಂತೀರ? ಬೀಚಲ್ಲಿ ಗೋವಾದಲ್ಲಿ ನಾವು ಫುಲ್ ಟೈಟ್ ಏನಂತೀರ? ಇಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ಆಯಿಲ್ ಮಸಾಜ್ ಅಂತ ಹೇಳ್ಕೊಂಡು ಭಯಂಕರ ಸ್ಕ್ಯಾಮ್ ಮಾಡ್ತಾರೆ. 1,000-2,000 ರೂಪಾಯಿಗೆ ಹುಡುಗಿರು ಮಸಾಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕರ್ಕೊಂಡೋಗಿ ಫುಲ್ಲು ದುಡ್ಡು ಕಿತ್ಕೊಂಡು ಕಳಿಸ್ತಾರೆ. ಹುಷಾರಾಗಿರಿ. ಯಾಕಂದರೆ ನಮ್ಮ ಮುಂದೆ ಒಬ್ಬರು ಕಸ್ಟಮರ್ ಹತ್ರ ಮಾತಾಡ್ತಾಯಿದ್ರು, ಅದನ್ನು ವಿಡಿಯೋ ಮಾಡ್ತಿದ್ದೆ. ಆ ವಿಡಿಯೋ ನೋಡಿಬಿಟ್ಟು ಕಿತ್ಕೊಂಡು ಡಿಲೀಟ್ ಎಲ್ಲ ಮಾಡಿಬಿಟ್ರು. ಸಕ್ಕತ್ತಾಗಿ ಬೇಜಾರಾಗೋಯ್ತು. ಇಲ್ಲಾಂದರೆ ಆ ವಿಡಿಯೋನು ಹಾಕಿರ್ತಿದ್ದೆ, ಅಲ್ಲಿ ಲಿಂಕ್ ಸ್ಕ್ಯಾಮ್ ನಡೆಯುತ್ತೆ ಅಂತ ಅಂದ್ಬಿಟ್ಟು. ನನ್ನ ಸಜೆಷನು, ನೀವೇನಾರು ಇಲ್ಲಿಗೆ ಬಂದರೆ ಮಸಾಜ್ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಹೋಗ್ಬೇಡಿ. ಇನ್ನು ಮಿಕ್ಕಿದೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಜಾಲಿಯಾಗಿ ಹೋಗಿ ನೋಡಿ. ಬೆಳಗ್ಗೆ 4 ಗಂಟೆ ಆದರೂ ಏನು ಸಖತ್ತಾಗಿದೆ. ಸಂಜೆ ಸ್ಟಾರ್ಟ್ ಆಗೋದು ಬೆಳಗಿನ ಜಾವ 4 ಗಂಟೆವರೆಗೂ ಈ ಥರ ನಡೆಯುತ್ತೆ. ಬಂದು ನಾವು ಮಲ್ಕೊಂಡ್ವಿ, ಬೆಳಗ್ಗೆ ಎದ್ದು ನೋಡ್ತೀವಿ ಫುಲ್ಲು ಮಳೆ. ನಮ್ಗೆ ತಲೆ ಕೆಟ್ಟೋಯ್ತು, ಏನಪ್ಪ ಇದು ಹಿಂಗೆ ಮಳೆ ಹೋಗ್ತಾ ಇದೆ, ಹೆಂಗಪ್ಪ ಹೋಗೋದು ಅಂತ. ಯಾಕಂದರೆ ನಮ್ಮದು ಟ್ರೈನ್ 10 ಗಂಟೆಗಿದೆ. ನಾವು ತಂದಿರೋದು ರೆಂಟೆಡ್ ಬೈಕು, ಅದರಲ್ಲಿ ಬೇರೆ ಹೋಗಬೇಕು, ಮಳೆಲೇ ನೆನ್ಕೊಂಡು ಹೋಗೋ ಪರಿಸ್ಥಿತಿ ಆಗೋಯ್ತಪ್ಪ ಅಂತ ಅಂದ್ಕೊಂಡ್ವಿ. ಸದ್ಯಕ್ಕೆ ಹಂಗೋ ಹಿಂಗೋ ನೋಡಿದ್ರೆ ಮಳೆ ನಿಂತೋಯ್ತು. ಒಂದು ಸ್ವಲ್ಪ ಸಮಾಧಾನ ಆಯಿತು, ಹೆಂಗೋ ಮಳೆ ನಿಲ್ತು ಅಂತ. ಆಮೇಲೆ ನಾನು ನಿಮಗೆ ಹೇಳಿದ್ದೆ ಬೆಂಗಳೂರಿಂದ ಗೋವಾಗೆ ಎಷ್ಟು ಖರ್ಚಾಗುತ್ತೆ ಅಂತ. 2,000 ರೂಪಾಯಿ ನಮ್ಮ ಬಜೆಟಲ್ಲಿ ಮುಗಿಸ್ತೀನಿ ಅಂತ. ನಾವಂತೂ ಬಜೆಟಲ್ಲೇ ಮುಗಿಸ್ತಾ ಇದ್ದೀವಿ ಇವಾಗ ಪ್ಲ್ಯಾನು. ಯಾಕಂದರೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು 380 ರೂಪಾಯಿ. ಆಮೇಲೆ ಒಂದು ದಿನಕ್ಕೆ ರೆಂಟೆಡ್ ಬೈಕು 300 ರೂಪಾಯಿ ಅಂತ ತೊಗೊಂಡ್ವಿ. 2 ದಿನಕ್ಕೆ 600 ರೂಪಾಯಿ ಆಯಿತು. ಅಂದರೆ ಒಬ್ಬರಿಗೆ 300 ರೂಪಾಯಿ ಬಿತ್ತು. ಪೆಟ್ರೋಲು ನಮಗೆ 250 ರೂಪಾಯಿ ಖರ್ಚಾಯಿತು 2 ದಿನಕ್ಕೆ. ಅಂದರೆ ಅಲ್ಲಿ ಒಬ್ಬರಿಗೆ 125 ರೂಪಾಯಿ. ಅರೌಂಡು ಹೆಂಗೆ ಹಾಕಿದ್ರೂ ನಮ್ಗೆ 800 ರೂಪಾಯಿ ಟ್ರೈನ್ಗೆ, ಆಮೇಲಿಂದ ಬೈಕ್ಗೆ ಬಂದ್ಬಿಟ್ಟು ಒಂದು 425 ರೂಪಾಯಿ ಆಯಿತು. ಒಟ್ಟು 1,250 ಚಿಲ್ಲರೆ. ಆಮೇಲೆ ರೂಮ್ಗೆ ಒಬ್ಬೊಬ್ಬರಿಗೆ 250 ಬಿತ್ತು. ಯಾಕಂದ್ರೆ 1,000 ರೂಪಾಯಿಗೆ ನಾವು ರೂಮ್ ಮಾಡ್ಕೊಂಡ್ವಿ. ಟೋಟಲಾಗಿ ನಾವು ತಿಂದು ಮಜಾ ಮಾಡಿ ಖುಷಿಯಾಗಿ ಎಲ್ಲ ಖರ್ಚು ಮಾಡಿ ಹೋದ್ರೂ 2,000 ರೂಪಾಯಿ ಒಳಗೆ ಆಯಿತು ನಮ್ಮದು. ನಾನು ಇದನ್ನು ಹೇಳ್ತಾ ನಿಮಗೆ ಕ್ಲೀನಾಗಿ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಖುಷಿಯಾಗಿ ಒಂದು ಸಾರಿ ಯಾರು ಗೋವಾಗೆ ಬಂದು ನಿಮ್ಮ ಲೈಫನ್ನು
ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ನೀವೇನಾದ್ರು ಕಮೆಂಟ್ಸಲ್ಲಿ ಏನೋ ಗೋವಾ ಹೋಗಿಲ್ಲ ಅಂದರೆ ಲೈಫೇ ಸಾರ್ಥಕ ಅಲ್ವಾ ಅಂತ ಮಾತ್ರ ಹೇಳೋಕೆ ಹೋಗ್ಬೇಡಿ. ಪ್ರಪಂಚ ಸುಂದರವಾಗಿದೆ, ನಾವು ನೋಡಬೇಕಷ್ಟೇ, ಖುಷಿಯಾಗಿ ಎಂಜಾಯ್ ಮಾಡಬೇಕಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಸಿಗ್ತೀನಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಗುಡ್ ಲಕ್ ಕನ್ನಡಿಗ ಚಾನಲ್ನ ನೋಡ್ತಾ ಇರಿ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ.